ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಬಂದು ಓಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. ಎಷ್ಟು ಯಾರು ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂದಾಗ ಏನ್ ಮಾಡಕ್ಕಾಗುತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದು ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ಮಾಡೋಕ್ಕಾಗದೇ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ಓಟ್ ಹಾಕಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದ್ದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, ಓಟ್ ಹಾಕದೇ ಇರೋರ್ಗೂ ಆಗ್ತಾ ಇದೆಯಲ್ಲ, ಅನುಭವಿಸ್ಲಿಕ್ಕೆ. ಸಾಕು ನಡೀರಿ ಹೋಗೋಣ. ಆಯ್ತಾ? 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 ಇಟ್ಕೊಳ್ಳೋದು ಹೆಂಗೆ? ನೀವು ಅವ್ರಿಗೆ ಮಾತ್ರ ಫೋಕಸ್ ಮಾಡಿ, ನನಗೆ ಯಾಕೆ ಆಗ್ತೀರಾ? ಈಗಲೇ ಬರ್ನ್ ಆಗಿದೆ ಸುಮ್ಮನೆ. ಈಗಲೇ ಬರ್ನ್ ಆಗಿದೆ ಸುಮ್ಮನೆ. ನಮಗೆ ಅಧಿಕಾರ ಇದೆ, ನಾವು ಬಂದು ವೋಟ್ ಮಾಡಿದ್ರೆ ತಾನೇ ನಮ್ಮ ನಾಯಕರ ಬಗ್ಗೆ ಅಟ್ಲೀಸ್ಟ್ ಏನೋ ಒಂದು ಸಮಸ್ಯೆ ಅಂತ ಬಂದಾಗ ನಮಗೆ ಒಂದು ವಾಯ್ಸ್ ಅಂತ ಮುಂದೆ ನಿಂತು ಮಾತಾಡ್ಬೋದು. ವೋಟ್ ಮಾಡ್ದೇ ಸುಮ್ಮನೆ ಬ್ಲೇಮ್ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಸೊ ದಯವಿಟ್ಟು ನಾವಾಗಲೇ ಹೇಳ್ದಂಗೆ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡಲೇಬೇಕು. ಬಂದು ನಾವು ವೋಟ್ ಮಾಡೋಣ, ಪ್ಲೀಸ್ ಕಮ್. ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ಮನೇಲಿ ಕೂತಿರೋರು ಇನ್ನೂ ಯಾರ್ಯಾರು ಬಿಸಿಲು ಅಂತ ಮನೇಲಿ ಕೂತಿರ್ತಾರೆ, ಅಫ್ಕೋರ್ಸ್ 6 ಗಂಟೆವರೆಗೂ ಇರುತ್ತೆ ನಮಗೆ ಒಂದು ಸಮಯ ವೋಟ್ ಮಾಡೋದಕ್ಕೆ. ದಯವಿಟ್ಟು 6 ಗಂಟೆ ಒಳಗಡೆ ನಿಮ್ಮ ಮತನ ಚಲಾಯಿಸಿ. ಆ್ಯಂಡ್ ವೇಟಿಂಗ್ ಫಾರ್ ದ ವಂಡರ್ಫುಲ್ ಲೀಡರ್ ಟು ಕಮ್. ಆ್ಯಂಡ್ ಎಸ್, ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಈಗ ವೋಟ್ ಮಾಡಿ ಬಂದಾಗ ತುಂಬಾ ಖುಷಿ ಆಯಿತು ನನಗೆ. ಮನೇಲಿ ಕೂತ್ಕೊಂಡು ಕಾಮೆಂಟ್ ಮಾಡೋದಕ್ಕಿಂತ ನಾವು ಇಲ್ಲಿಗೆ ಬಂದು ನಮ್ಮ ಲೀಡರ್ನ ನಾವು ಆಯ್ಕೆ ಮಾಡೋಣ. ನಾವು ಆವಾಗಲಿಂದ ಅದೇ ಹೇಳ್ತಿರುವಂಥದ್ದು. ಸೊ ಪ್ಲೀಸ್ ಕಮ್. ಎಲ್ಲ ನಮ್ಮ ಸೀನಿಯರ್ ಜನ್ರೇಷನ್ ಎಲ್ಲ ಬಂದು ತುಂಬ ಖುಷಿಯಿಂದ ಉತ್ಸಾಹದಿಂದ ವೋಟ್ ಮಾಡ್ತಿರ್ಬೇಕಾದ್ರೆ ನಾವು ಯಾಕೆ ಮನೇಲಿ ಕೂತ್ಕೊಂಡಿರಬೇಕು ಅಲ್ವಾ? ಬನ್ನಿ, ವೋಟ್ ಮಾಡಿ. ಯಾ, ಪ್ಲೀಸ್ ಕಮ್.
ಸರ್ ಬಿಸಿಲಲ್ಲಿ ಬಂದಿದ್ದೀರಾ ಆಕ್ಚುಲಿ ಬೆಳಗ್ಗೆ ಬರ್ತೀರಾ ಸರ್ ಬಿಸಿಲಲ್ಲಿ ಬಂದಿದ್ದೀರಾ ಆಕ್ಚುಲಿ ಬೆಳಗ್ಗೆ ಬರ್ತೀರಾ ಅನ್ಕೊಂಡ್ವಿ ನಾವು ಸರ್ ಬಿಸಿಲಲ್ಲಿ ಬಂದಿದ್ದೀರಾ ಆಕ್ಚುಲಿ ಬೆಳಗ್ಗೆ ಬರ್ತೀರಾ ಸರ್ ಬಿಸಿಲಲ್ಲಿ ಬಂದಿದ್ದೀರಾ ಆಕ್ಚುಲಿ ಬೆಳಗ್ಗೆ ಬರ್ತೀರಾ ಅನ್ಕೊಂಡ್ವಿ ನಾವು 5 ವರ್ಷಕ್ಕೆ ಒಮ್ಮೆ ಬರುವಂಥ ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬ ಆಚರಿಸೋದು ಮಾತ್ರ ಅಲ್ಲ, ಸಂಭ್ರಮಿಸುವಂಥದ್ದು. ಸಂಭ್ರಮಿಸುವುದರ ಜೊತೆಯಲ್ಲಿ ಕಡ್ಡಾಯವಾಗಿ ಸಂಭ್ರಮಿಸುವಂಥ ಒಂದು ಹಬ್ಬ ಇದು. ಪ್ರತಿಯೊಬ್ಬರು ನಾಗರಿಕರು ಕೂಡ ಕಡ್ಡಾಯವಾಗಿ ಮಾಡುವಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಕೂಡ ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವು ಆದ್ರೂ ಕೂಡ ಮತಗಟ್ಟೆಯ ಜಾಗದಲ್ಲಾಗಿರ್ಬೋದು ಅಥವಾ ಮತಗಳ ವೋಟಿಂಗಿನ ರೇಷಿಯೋ ಅಂತ ಬಂದಾಗ 53%, 60%, 65%, ಇದು ಯಾಕೋ ಅಷ್ಟು ಒಳ್ಳೆಯ ಸುದ್ದಿ ಅಲ್ಲ ನಮ್ಮೆಲ್ಲರಿಗೂ ಕೂಡ. ಯಾಕೆ ಆ 40% ಆಗ್ತಾಯಿಲ್ಲ ಅಂತನ್ನುವಂಥ ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುವಂಥದ್ದು. ನಾನಿವತ್ತು ವಯಸ್ಸಾದಂಥ ವೃದ್ಧರನ್ನ ನೋಡಿದ್ದೀನಿ, ನಡೆಯೋಕ್ಕೆ ಆಗಲ್ಲ. ಅಂಥವರೆಲ್ಲ ಬಂದು ಇವತ್ತು ಹಿರಿಯ ಜೀವಗಳು ಇವತ್ತು ಬಂದು ವೋಟ್ ಮಾಡ್ತಾ ಇರೋವಂಥದ್ದು ಬಂದಾಗ ಈ 40% ಯಾಕೆ ಅಂತ ಅನ್ನೋವಂಥದ್ದು ಬರುತ್ತೆ. ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂತಂದರೆ ದಯವಿಟ್ಟು ನಿಮ್ಮ ಹಕ್ಕನ್ನು ಚಲಾಯಿಸುವಂಥ ಅನಿವಾರ್ಯತೆ ಮತ್ತು ಅಗತ್ಯ ಎರಡೂ ಕೂಡ ಇವತ್ತಿರುವಂಥದ್ದು. ಇದು ದಿವಸ ಬರುವಂಥದ್ದಲ್ಲ, ಪ್ರತಿ 5 ವರ್ಷಕ್ಕೊಂದು ಸಲ ಬರುವಂಥದ್ದು. ನಮ್ಮ ಸರ್ಕಾರವನ್ನು ನಿರ್ಧಾರ ಮಾಡುವಂಥ ಅಧಿಕಾರ, ತೀರ್ಮಾನ ನಮ್ಮದೇ.